ಸೊ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆಗೆ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಶಾಮಿಯಾನ ಹಾಕಿದ್ದಾರೆ, ಅಲಂಕಾರವನ್ನು ಮಾಡಬೇಡಿ ಹೂವೆಲ್ಲ ತರಿಸ್ಕೊಂಡ್ಬಿಟ್ಟು. ಇನ್ನೊಂದು ಕಡೆಗೆ ಸ್ಥಳ ಮಹಜರನ್ನ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ ಬಲೆಯಲ್ಲಿ ರೇಣುಕಾಸ್ವಾಮಿ ಬಿದ್ದಿದ್ದು ಹೇಗೆ? ಜೂನ್ 9ಕ್ಕೆ ಚಿತ್ರದುರ್ಗದಲ್ಲಿ ರೇಣುಕಾ ಅಪಹರಣ ಆಗಿದ್ದಾದ್ರೂ ಹೇಗೆ? ರೇಣುಕಾಸ್ವಾಮಿಯ ಕೊನೆಯ ಕ್ಷಣ ಹೇಗಿತ್ತು? ಪಬ್ಲಿಕ್ ಟಿವಿಯ ಬಳಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಿಸಿಟಿವಿಯ ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ. ದರ್ಶನ್ ಗ್ಯಾಂಗ್ ಬಲೆಯಲ್ಲಿ ರೇಣುಕಾಸ್ವಾಮಿ ಬಿದ್ದಿದ್ದು ಹೇಗೆ? ಒಪ್ಪಿಕೊಂಡೇ ಬಂದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಒತ್ತಾಯಪೂರ್ವಕವಾಗಿ ಬಂದಂಗೆ ಕಾಣಿಸ್ತಾ ಇಲ್ಲ. ಸೊ ಒಪ್ಪಿಕೊಂಡು ಬಂದ ರೀತಿಯಲ್ಲೇ ಇದೆ. ಸೊ ಹಾಗಾಗಿ ಆ ಕೊನೆಯ ಕ್ಷಣ ಹೇಗಿತ್ತು, ಯಾವ ರೀತಿಯಾಗಿತ್ತು ನಿನ್ನೆ ತೋರಿಸ್ತಾ ಇದ್ವಿ ನಿಮಗೆ. ಸೊ ಅಲ್ಲಿ ಮೆಡಿಕಲ್ ಶಾಪ್ನ ಒಳಗಡೆ ಕೆಲಸ ಮಾಡ್ತಾ ಇದ್ರು, ಅವರಲ್ಲಿ ಓಡಾಡ್ತಾ ಇದ್ದಿದ್ದು. ಅದಾದ ನಂತರ ಬೆಳಗ್ಗೆ ದಿನ ತೋರಿಸ್ತಾ ಇದ್ವಿ, ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭ. ಇನ್ನೊಂದು ಕಡೆಗೆ ವೈಟ್ ಕಲರ್ ಸ್ಕಾರ್ಪಿಯೋ ಏನಿದೆ ಅದರಲ್ಲೂ ಕೂಡ ಹೋಗ್ತಾ ಇದ್ಲು. ಮಗದಷ್ಟು ಒಂದಿಷ್ಟು ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ, ಕೊನೆಯ ಕ್ಷಣ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಸೊ ಪಬ್ಲಿಕ್ ಟಿವಿ ಬಳಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಿಸಿಟಿವಿ ದೃಶ್ಯ ಈಗ ಲಭ್ಯವಾಗಿದೆ. ಸೊ ನೋಡ್ತಾ ಇದ್ದೀರಾ, ರೇಣುಕಾಸ್ವಾಮಿ ಇದು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತಹ ದೃಶ್ಯ. ಯಾವತ್ತು ಅಪಹರಣಕ್ಕೊಳಗಾದ್ರು ಆ ದಿನ ಅವರು ಈ ರೀತಿಯಾಗಿ ಹೋಗ್ತಾ ಇದ್ದಂಥ ದೃಶ್ಯ ಇದು. ರೇಣುಕಾಸ್ವಾಮಿ ಹೋಗ್ತಾ ಇದ್ದಂಥ ದೃಶ್ಯ, ಕೊನೆಯ ದೃಶ್ಯ ನಿಮಗೆ ಕಾಣಸಿಗ್ತಾ ಇರೋದು. ಸೊ ಇದರಲ್ಲೇ ಅವರು ಕಾಣಿಸಿಕೊಂಡಿದ್ದು ಲಾಸ್ಟ್ ಆಗಿ, ಮತ್ತಿನ್ನೆಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಕಾರಣ ಅದಾದ ನಂತರ ಅವ್ರು ನೇರವಾಗಿ ಸ್ಕಾರ್ಪಿಯೋ ಕಾರಲ್ಲಿ ಹತ್ಕೊಳ್ತಾರೆ, ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಯಾವ ಫುಟೇಜಲ್ಲೂ ಕೂಡ ಇಲ್ಲ. ಆದರೆ ಓನರ್ ಹೇಳ್ತಾ ಇದ್ದು ಶೆಡ್ನ ಒಳಗಡೆ ಹೋಗುವಂಥ ಎಲ್ಲ ದೃಶ್ಯಗಳು ಇದಾವೆ ಅಂತೇಳಿ. ಜೂನ್ 9ಕ್ಕೆ ಬೆಳಗ್ಗೆ 9:48ಕ್ಕೆ ಸ್ಕೂಟಿಯಲ್ಲಿ ಹೋಗುವಂಥ ದೃಶ್ಯ. ಬಳಿಕ ಬಾಲಾಜಿ ಬಾರ್ ಬಳಿ ಗಾಡಿಯನ್ನ ರೇಣುಕಾಸ್ವಾಮಿ ಹಾಕ್ತಾರೆ. ನಂತರ ದರ್ಶನ್ ಗ್ಯಾಂಗ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ. ದ್ಯಾಟ್ಸ್ ಇಂಪಾರ್ಟೆಂಟ್. ಸ್ಕೂಟಿಯಲ್ಲೇ ಕೂತು ರೇಣುಕಾಸ್ವಾಮಿ ಮಾತನಾಡಿರುವಂತಹ ದೃಶ್ಯಗಳು ಈಗ ಲಭ್ಯವಾಗಿದೆ. ಬೆಳಗ್ಗೆ 10:33ಕ್ಕೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಆಗುವಂತಹ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ ಕಿಡ್ನಾಪ್ನ 3 ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿಗಳು ಲಭ್ಯವಾಗಿದೆ. ಬೆಳಿಗ್ಗೆ 9 ಗಂಟೆಗೆ 9:48 ಬರುವಂಥ ದೃಶ್ಯ. ಎರಡನೆಯ ದೃಶ್ಯ ನಿಮಗೆ ಕಾಯ್ತಾ ಕೂತ್ಕೊಂಡಿರುವಂಥದ್ದು ನೋಡಿ. ಅಲ್ಲಿ ಈ ದೃಶ್ಯ ಸ್ಕೂಟಿ ಮೇಲೇನೆ ಕೂತ್ಕೊಂಡು ಕಾಯ್ತಾ ಇರ್ತೀರಿ. ಇದು ಮೊದಲನೇದಾಗಿ ಬರುವಂಥ ದೃಶ್ಯ 9:48. ಅದಾದ ನಂತರ ಅವರು ಸ್ಕೂಟಿ ಮೇಲೆ ಕಾಯ್ಕೊಂಡು ಕೂತ್ಕೊಳ್ತಾರೆ. ಆಮೇಲೆ ಮಾತುಕತೆ ಆಗತ್ತೆ. ಆಮೇಲೆ ಈ ಜೀಪಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಕಾರ್ಪಿಯೋ ಕಾರ್ನಲ್ಲಿ. ಸ್ಕೂಟಿಯಲ್ಲೇ ಕೂತು ಮಾತನಾಡ್ತಾರೆ ಸ್ವಾಮಿ, ಎಲ್ಲ ವಿಚಾರಗಳನ್ನು ಮಾತನಾಡ್ತಾರೆ. ಅದು ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಏನು ಕನ್ವಿನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಅವರನ್ನು ಕನ್ವಿನ್ಸ್ ಮಾಡಿಕೊಂಡೇ, ಒತ್ತಾಯಪೂರ್ವಕವಾಗಿ ಅಂತೂ ಅಲ್ಲ, ಅದು ಕನ್ವಿನ್ಸ್ ಮಾಡಿಕೊಂಡೇ ಕರ್ಕೊಂಡು ಹೋಗಿದೆ. ಹೋದ ನಂತರ ಕಿಡ್ನ್ಯಾಪ್ ಆಗಿರೋದು ಅವ್ರ ಬೆಳಕಿಗೆ ಬರುತ್ತೆ. ಕಾರಣ ಹಗ್ಗ ಕಟ್ಟೋದು ಕೈಗೆ, ಬಲವಾಗಿ ಏಟನ್ನು ಹೊಡೆಯೋದು, ಇವೆಲ್ಲವೂ ಇದೆ ನೋಡಿ ಇಲ್ಲಿ. ಸೊ ದರ್ಶನ್ ಗ್ಯಾಂಗ್ ಜೊತೆಗೆ ರೇಣುಕಾಸ್ವಾಮಿ ಮಾತನಾಡ್ತಾ ಇರುವಂಥ ದೃಶ್ಯ, ಫೋನ್ನಲ್ಲಿ ಕೂತ್ಕೊಂಡು ಎಲ್ಲ ಮಾತನಾಡ್ತಾರೆ ಇಲ್ಲಿ. ದೃಶ್ಯ 3, ಒಟ್ಟು 3 ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಸ್ಕೂಟಿಯಲ್ಲಿ ಬರ್ತಾ ಇರೋದು 9:48ಕ್ಕೆ. ಅದಾದ ನಂತರ ಸ್ಕಾರ್ಪಿಯೋ ಕಾರ್ ಕೂಡ ಬರುತ್ತೆ ಚಿತ್ರದುರ್ಗಕ್ಕೆ. ಆ ಗ್ಯಾಂಗ್ ಜೊತೆಗೆ ಮಾತನಾಡುವಂತಹ ದೃಶ್ಯಾವಳಿಗಳು ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ಆದ ನಂತರ ರೇಣುಕಾಸ್ವಾಮಿ ಕಾರ್ ಹತ್ಕೊಂಡು ಬೆಂಗಳೂರು ಕಡೆಗೆ ಬರ್ತಾರೆ. ಯಾಕೆ ಬಂದರು, ಅವರನ್ನು ಏನು ಕನ್ವಿನ್ಸ್ ಮಾಡಿದ್ರು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಸಿದ್ದರಾಜು ಇದ್ದಾರೆ ಚಿತ್ರದುರ್ಗದಿಂದ. ಸಿದ್ದರಾಜು, ಇಷ್ಟೆಲ್ಲ ಗೊತ್ತಿದ್ದು ರೇಣುಕಾಸ್ವಾಮಿ ಅವ್ರ ಜೊತೆಗೆ ಬರೋಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಅದು ಅಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನೋದಾದರೆ ಸ್ಕಾರ್ಪಿಯೋ ಕಾರಲ್ಲಿ ಹತ್ತುವಂಥ ದೃಶ್ಯಾವಳಿಗಳೇನಾದರೂ ಲಭ್ಯವಾಗ್ತಾ ಇದೆಯಾ ಸಿದ್ದರಾಜು? ಹೌದು ಅರುಣ್, ಏನು ಕ್ಷಣಕ್ಕೂ ಕೂಡ ಏನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆ, ಕ್ಷಣಕ್ಕೂ ಟ್ವಿಸ್ಟ್ ಪಡೆಯುತ್ತಿರುವಂತದ್ದು. ಯಾಕಂದ್ರೆ ಜೂನ್ 2ರಂದೇ ರೇಣುಕಾಸ್ವಾಮಿಗೆ ಬೆದರಿಕೆ ಕರೆ ಬಂದಿತ್ತ ಎಂಬುದಕ್ಕೆ ಒಂದು ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿರುವಂತದ್ದು. ಏನು ಮಧ್ಯಾಹ್ನ 2:15ರಿಂದ ಸುಮಾರು 2:40ರವರೆಗೆ ಫೋನಲ್ಲಿ ಆತ ಮಾತನಾಡಿದ್ದ. ಏನು ಅಪೋಲೋ ಫಾರ್ಮಸಿ ಮುಂಭಾಗದಲ್ಲೇ ಕುಳಿತು ಆತ ಬೈಕ್ ಮೇಲೆ ಮಾತನಾಡಿರುವಂತ ದೃಶ್ಯ ಲಭ್ಯವಾಗಿರುವಂತದ್ದು. ಈ ನೆಲೆಯಲ್ಲಿ ಜೂನ್ ಮೊದಲ ವಾರದಿಂದಲೂ ಕೂಡ ಈತನ ಹಿಂದೆ ದರ್ಶನ್ ಗ್ಯಾಂಗ್ ಬೆನ್ನಿಗೆ ಬಿದ್ದಿತ್ತ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಅಷ್ಟೇ ಅಲ್ಲದೆ ಏನು ಈತ
ಈತನನ್ನ ಸ್ಕಾರ್ಪಿಯೋದಲ್ಲೇ ಕಿಡ್ನಾಪ್ ಮಾಡಿದ್ರೆ ಅಥವಾ ಇನ್ಯಾವ್ದಾದ್ರು ವೆಹಿಕಲ್ ಇದೆಯಾ ಎಂಬ ಅನುಮಾನ ಕೂಡ ಚಿತ್ರದುರ್ಗ ಪೊಲೀಸರಿಗೆ ಶುರುವಾಗಿರುವಂತದ್ದು. ಯಾಕಂದ್ರೆ ಏನು ಈ ಒಂದು ಗ್ಯಾಂಗ್ ನಲ್ಲಿ ಇನ್ನೂ ಇಬ್ಬರು ಕೂಡ ಅಬ್ಸ್ಟೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಅವರು ಏನಾದ್ರು ಈ ಒಂದು ಪ್ರಕರಣದಲ್ಲಿ ಬೇರೆ ಇನ್ಯಾವುದೇ ವಾಹನವನ್ನು ಕೂಡ ಬಳಸಿರ್ಬೋದು ಎಂಬ ಅನುಮಾನ ಕೂಡ ಶುರುವಾಗಿದೆ. ಅಲ್ಲದೆ ಏನು ದರ್ಶನ್ ಗ್ಯಾಂಗ್ ಇಲ್ಲಿ ಚಿತ್ರದುರ್ಗದ ಬಟ್ ಆದ್ರೆ pharmacy ಸಾರಿ ಬಳಿ ಇಂಟರ್ವ್ಯೂನ ಆಗ್ತಾ ಇದ್ದೀನಿ ಸಿದ್ದರಾಜು, ಸಾರಿ, ಏಕಾಏಕಿಯಾಗಿ ಒಂದೇ ದಿನಕ್ಕೆ ನಡೆದಂತ ಪ್ಲಾನ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಹಿಂದೆಯೂ ಕೂಡ ಬಂದು ಓಡಾಡಿ ಸುತ್ತಮುತ್ತ ಎಲ್ಲ ಮಾತನಾಡಿರುವಂತ ದೃಶ್ಯಾವಳಿಗಳು ಇದಾವ ಸಿದ್ದರಾಜು? ಖಂಡಿತವಾಗೂ ಇರೋದಕ್ಕೆ ಸಾಧ್ಯ ಅರುಣ್. ಯಾಕಂತಂದ್ರೆ ಜೂನ್ 2ರಂದೇ ಈತನನ್ನ ಏನು ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿರುವಂತ ದರ್ಶನ್ ಗ್ಯಾಂಗ್ ಈತನೊಂದಿಗೆ ಫೋನ್ ಸಂಪರ್ಕದಲ್ಲಿ ಇತ್ತು ಅನ್ನೋದಕ್ಕೆ ಈಗ ದೃಶ್ಯಾವಳಿ ಲಭ್ಯವಾಗಿರುವಂತದ್ದು. ಆತ ಜೂನ್ 2ರಿಂದಲೂ ಕೂಡ ಒಂದು ರೀತಿ ವಿಚಲಿತನಾಗಿದ್ದ, ತುಂಬಾ ಟೆನ್ಷನ್ ಅಲ್ಲಿ ಇರ್ತಿದ್ದ. ಏನು ಫಾರ್ಮಸಿಯಲ್ಲಿ ಇರೋ ಏನು ಫಾರ್ಮಸಿಗೆ ಬರ್ತಿದ್ದಂತ ಗ್ರಾಹಕರು ಹೇಳುವ ಮಾಹಿತಿಯ ಪ್ರಕಾರ ಆತ ತುಂಬಾ ಟೆನ್ಷನ್ ಅಲ್ಲಿ ಇರ್ತಿದ್ದ, ಜನರೊಂದಿಗೆ ಹೆಚ್ಚು ಮಾತನಾಡ್ತಿರ್ಲಿಲ್ಲ, ಯಾವಾಗಲೂ ಗಾಬರಿ ಆಗಿರ್ತಿದ್ದ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತನ ಕೊಲೆ ಹಿಂದೆ ಒಂದು ಹಲವು ದಿನಗಳಿಂದ ಸ್ಕೆಚ್ ಹಾಕಿರುವಂತ ಸಾಧ್ಯತೆ ಇದೆ ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂದ್ರೆ ಇದು ಏಕಾಏಕಿಯಾಗಿ ಅವತ್ತಿನ ದಿನಾನೇ ಹೋಗಿ ನೇರವಾಗಿ ಕರ್ಕೊಂಡು ಬಂದಿರೋದಲ್ಲ, ಹಿಂದಿನಿಂದಲೂ ಕೂಡ ಸತತವಾಗಿ ಒಂದು ವಾರದಿಂದ ಪ್ರಯತ್ನಗಳು ನಡೆದಿದೆ, ಮಾತನಾಡಿದರೆ, ಫೋನ್ ಕಾಲ್ಸ್ ಆಗಿದೆ. ಫೋನ್ ಡೀಟೇಲ್ಸ್ ಅನ್ನ ತೆಗೆದ್ರೆ ಎಲ್ಲಾ ಮಾಹಿತಿಗಳು ಸಿಗತ್ತೆ.